ನಾವು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಏನಂತ ಅಂದರೆ ಇತ್ತೀಚಿನ ಈಗ ಮೊನ್ನೆ ನಡೆದಿರೋಂಥ CET ಎಕ್ಸಾಮಲ್ಲಿ ಬ್ರಾಹ್ಮಣರ ಹುಡುಗರದು ಜನಿವಾರನ ತೆಗೆಸಿ ಕೆಲವು ಕಡೆ ಅದನ್ನು ಭಾಳ ಅವಮಾನಕರವಾಗಿ ಅದನ್ನು ಕಟ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ಬೆಳಕಿಗೆ ಬಂದಿರೋದು 3-4 ಈ ಥರ ಭಾಳಷ್ಟು ನಡೆದಿದೆ. ಕೆಲವು ಹುಡುಗರು ಪಾಪ ಮುಂದೆ ಬಂದು ಹೇಳಿಲ್ಲ ಅದನ್ನು. ಅದು ನಮ್ಮ ಸಂಘಟನೆಯಲ್ಲಿ ಬಂದು ಅವರೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಸರಿಯಾಗಿ ಈಗ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಬಂದು ಹೇಳಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಏನೇನು ನಮ್ಮ ಬೇಡಿಕೆಗಳಿದೆ ಅಂದರೆ ಇದು ಪುನರಾವರ್ತಿ ಇನ್ನು ಮತ್ತೆ ಆಗಬಾರ್ದು. ಹೋದ ವರ್ಷ ಕೂಡ ಆಗಿತ್ತು. ಸರ್ಕಾರ ಇದಕ್ಕೆ ನಮಗೆ ಭರವಸೆ ಕೊಟ್ಟಿತ್ತು ಮುಂದೆ ಈ ಥರ ನಡೆಯೋದಿಲ್ಲ ಅಂತ. ಈ ವರ್ಷ ಕೂಡ ಇದು ಮತ್ತೆ ಪುನರಾವರ್ತನೆ ಆಗಿದೆ. ಇದು ನಮ್ಮ ಸಮುದಾಯ ಮತ್ತು ನಮ್ಮ ಮಕ್ಕಳು ಅವರ ಎಜುಕೇಷನು ಎಲ್ಲದ್ರ ಮೇಲೂ ಇದು ಭಾಳ ಒಂದು ಪ್ರಭಾವ ಬೀರುತ್ತೆ. ಅವರನ್ನು ಇವತ್ತು ಎಕ್ಸಾಮಿಗೆ 1 ವರ್ಷದಿಂದ ಪಾಪ ಓದಿ CETನ ಅವರೊಂದು ಟಾರ್ಗೆಟ್ ಇಟ್ಕೊಂಡು ಓದಿರ್ತಾರೆ. ನಾನು ಇಂಥ ಇನ್ಸ್ಟಿಟ್ಯೂಷನಲ್ಲೇ ಓದಬೇಕು, ನಾನು ಈ ಥರ ಇಂಜಿನಿಯರು ಡಾಕ್ಟ್ರು ಏನಾಗಬೇಕು ಅನ್ನೋದನ್ನು ಅವರು ಟಾರ್ಗೆಟ್ ಇಟ್ಕೊಂಡು ಓದಿರ್ತಾರೆ. ಎಕ್ಸಾಮ್ಗೆ ಹೋದಂತಲ್ಲಿ ಜನಿವಾರನ ತೆಗೆಸೋದು ಅಥವಾ ಜನಿವಾರನ ಕಟ್ ಮಾಡೋದು ಈ ಥರ ಮಾಡಿದಾಗ ಅವರಿಗೆ ಮಾನಸಿಕ ಸ್ಥೈರ್ಯನೂ ಕಳ್ಕೊಂಡು ಅವರು ಎಕ್ಸಾಮಲ್ಲಿ ರ್ಯಾಂಕಿಂಗ್ ಕಮ್ಮಿ ಬಂದಾಗ ಆ ಮಗುಗೆ ಬೇಕಾಗಿರೋಂಥ ಇನ್ಸ್ಟಿಟ್ಯೂಷನಲ್ಲಿ ಸಿಗದೇ ಇದ್ದಾಗ ಅವನು ಪ್ರಿಪೇರ್ ಆಗಿ 1 ವರ್ಷ ಪಾಪ ಹಗಲು ರಾತ್ರಿ ತಂದೆ ತಾಯಿ ಎಲ್ಲರೂ ಸೇರಿ ಅವರಿಗೆ ಅಷ್ಟು ಸಪೋರ್ಟ್ ಮಾಡಿ ಓದಿಸಿರ್ತಾರೆ. ಇವರು ಮಾಡಿದಾಗ ಮಗು ಬರೆಯೋಕ್ಕಾಗದಿದ್ದಾಗ ಯಾರು ಹೊಣೆ ಇದಕ್ಕೆ? ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಇಮಿಡಿಯೇಟಾಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದು ಒಂದೇ ಕೃಪಾನಿಧಿ ಕಾಲೇಜಲ್ಲಿ ಮಾತ್ರ ಆಗಿದೆ ಅಂತಲ್ಲ, ಈ ಥರ ಹಲವಾರು ಸೆಂಟರ್ಗಳಲ್ಲಿ ನಡೆದಿದೆ. ನೆನ್ನೆ ಜಯನಗರದಲ್ಲೂ ಒಂದು ಕಡೆ ನಡೆದಿದೆ. ನೆನ್ನೆ ಬಂದು ನಮ್ಮ ಹತ್ರ ಅವರು ಹುಡುಗ ಹೇಳ್ಕೊಂಡಿದ್ದಾನೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗಾಗಿದೆ ಅದನ್ನೆಲ್ಲ ಚಿಕ್ಕಬಳ್ಳಾಪುರದಲ್ಲಾಗಿದೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗಿದೆ. ಎಲ್ಲ ಕಡೆನೂ ನಾವು ಕಂಪ್ಲೇಂಟ್ ಕೊಡೋರಿದ್ದೀವಿ ಇದ್ರ ಬಗ್ಗೆ. ಅವ್ರನ್ನ ಯಾರು ಮಾಡಿದ್ದಾರೆ ಇಂಥ ಕುಕೃತ್ಯನ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಇವರು ತನಿಖೆ ನಡೆಸಬೇಕು. ಇನ್ನು ಮುಂದೆ ಇದ್ರ ಹಿಂದೆ ಯಾರಿದ್ದಾರೆ, ಇದರ ಹುನ್ನಾರ ಏನಿದೆ, ಅಥವಾ ಇದು ಬ್ರಾಹ್ಮಣ ಸಮುದಾಯದ ಮೇಲೆ ಇವರ ದಬ್ಬಾಳಿಕೆನ ದೌರ್ಜನ್ಯನ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ. ಹಾಗೆ ಮಗುಗೆ ಮುಂದಿನ ಈ ಅಕಸ್ಮಾತ್ CETಯಲ್ಲಿ ರ್ಯಾಂಕಿಂಗ್ ಕಮ್ಮಿ ಬಂದಲ್ಲಿ ಜಿಲ್ಲಾಧಿಕಾರಿಗಳು ಮುಂದೆ ನಿಂತು ಆ ಹುಡುಗಂಗೆ ಕೇಳಿದ ಇನ್ಸ್ಟಿಟ್ಯೂಷನಲ್ಲಿ ಅವನಿಗೆ ಸೀಟ್ ಕೊಡಿಸ್ಬೇಕು ಅಂತ ಬಿಟ್ಟು ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನಡಿಬಾರ್ದು, ಇದನ್ನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಅಕಸ್ಮಾತ್ ಇವರು ತೊಗೊಂಡಿಲ್ಲ ಅಂದರೆ ಮುಂದೆ ನಾವು ಏನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೇವೆ. ಮೊನ್ನೆ ನಡೆದಂಥ ಒಂದು ಘಟನೆ ಇಡೀ ಬ್ರಾಹ್ಮಣ ಸಮುದಾಯ ತಲೆಬಗ್ಗಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. CET ಎಕ್ಸಾಮ್ಗೆ ಹುಡುಗ ಭಯಭಕ್ತಿಯಿಂದ ಪೂಜೆ ಮಾಡಿ ಜನಿವಾರವನ್ನು ಶ್ರೇಷ್ಠ ಅಂತ ಬ್ರಾಹ್ಮಣರು ತಿಳ್ಕೊಂಡಿದ್ದಾರೆ. ಅದನ್ನೇ ಇವರು ಹೋಗಿ ಅದನ್ನ ಕಟ್ ಮಾಡುವಂಥ ಕೆಲಸವನ್ನು ಕೃಪಾನಿಧಿ ಕಾಲೇಜಲ್ಲಿ ಏನು ಮಾಡಿದ್ದಾರೆ, ಇದು ಒಂದಲ್ಲ ಎರಡಲ್ಲ ಅನೇಕ ಬಾರಿ ಇದು ಈ ಥರ ಮಾಡ್ತಿದ್ದಾರೆ. ಏನೋ ಒಂದು ಟೈಮ್ ಮಾಡಿಬಿಟ್ರೆ ಓಕೆ. ಕಳೆದ ಸಾಲಿ ಕೂಡ ದೊಡ್ಡ ಹೋರಾಟಗಳು ಆಯಿತು. ಈ ಕಾರ್ಯಕ್ರಮಕ್ಕೆ ಕ್ರಮ ತಗೊಳ್ತೀವಿ, ಮುಂದಿನ ದಿನಗಳಲ್ಲಿ ನಾವು ಈ ಥರ ಮಾಡಲ್ಲ ಅಂತ ಸರ್ಕಾರ ಆಶ್ವಾಸನೆಯನ್ನು ಕೊಡ್ತು. ಆದರೆ ಪದೇ ಪದೇ ಈ ಕೃತ್ಯಗಳು ಮರುಕಳಿಸ್ತಾ ಇತ್ತಂತಂದರೆ ಇಡೀ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ವಿದ್ಯಾರ್ಥಿ ಮಾನಸಿಕವಾಗಿ ಭಾಳ ನೊಂದೋಗಿದ್ದಾರೆ. ಒಂದಲ್ಲ ಎರಡಲ್ಲ ಪದೇ ಪದೇ ಈ ಥರ ಮಾಡಿ CETನಲ್ಲಿ ಅವನು ಎಕ್ಸಾಮ್ ಯಾವ ಥರ ಮಾಡ್ತಾನೆ, ಆ ಮನಸ್ಥಿತಿ ಯಾವ ಥರ ಆಗಿರುತ್ತೆ. ಈ ದೃಷ್ಟಿಯಿಂದ ಏನೋ ಒಂದು ತಿಪ್ಪೆ ಸಾರ್ಥ ಥರ ನಾವು ತನಿಖೆ ಮಾಡ್ತೀವಿ, ಕ್ರಮ ತೊಗೊತೀವಿ, ಮುಂದಿನ ದಿನಗಳು ಈ ಥರ ಆಗಲ್ಲ ಅಂತ DC ಅವರು ಹೇಳಿದ್ದಾರೆ. ಇಂದಿನ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ. ಆದರೆ ಯಾರು ಮಾಡಿದ್ದಾರೆ ಅವ್ರನ್ನ ಫಸ್ಟು ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಯಾವ ಕಾಲೇಜ್ ಆಗಿದೆ ಆ ಕಾಲೇಜನ್ನ ಏನು ಲೈಸೆನ್ಸ್ನ ರದ್ದು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಮತ್ತೆ ಪದೇ ಪದೇ ಯಾರು ಜವಾಬ್ದಾರಿ, ಹೂ ಇಸ್ ದ ರೆಸ್ಪಾನ್ಸಿಬಲ್? ಪದೇ ಪದೇ ಒಂದು ಸಮುದಾಯಕ್ಕೆ ಈ ಥರ ಆಯಿತು ಅಂತಂದರೆ ನಾಳೆ ಹುಡುಗಾರನ್ನು ತೆಗೆಸ್ತಾರೆ, ಕರಿಮಣಿ ತೆಗೆಸ್ತಾರೆ, ಬೇರೆ ಬೇರೆ ಧರ್ಮದವ್ರದ್ದು ಯಾಕೆ ತೆಗೆಸಲ್ಲ, ಯಾಕೆ ಹಿಜಾಬ್ ತೆಗೆಸಲ್ಲ, ಅದು ಯೋಚನೆ ಮಾಡಬೇಕಲ್ವಾ. ಈ ದೃಷ್ಟಿಯಿಂದ ದಯಮಾಡಿ ಒಳ್ಳೆ ಒಂದು ಕಡೆ ಒಂದು ಸಮುದಾಯಕ್ಕೆ ಅವಮಾನ ಮಾಡ್ತಿರೋದು ನಾವು ಇದನ್ನ ಖಂಡಿಸ್ತೀವಿ. ಪ್ರದೀಪ್ ಅವರು ಮಾನ್ಯ ಅಧ್ಯಕ್ಷರು, ಅಖಿಲ ಭಾರತ ಮಹಾಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹೋರಾಟವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಸಾಂಕೇತಿಕವಾಗಿ ಇಲ್ಲಿ ನಮ್ಮ ಅಧ್ಯಕ್ಷರ ಜೊತೆ ಬಂದ್ಬಿಟ್ಟು ನಾವೊಂದು ಮನವಿಯನ್ನು ಕೊಡ್ತೀವಿ. ಪದೇ ಪದೇ ಈ ಥರ ಆಯಿತು ಅಂದರೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಖಂಡಿತ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.